ಇನ್ನು ಸರ್ಕಾರದ ವಿರುದ್ಧ ಮತ್ತೆ ಈಗ ಸಾರಿಗೆ ನೌಕರರು ಸಿಡಿದಿದ್ದಾರೆ. ನಾಳೆ ಬೆಂಗಳೂರು ಚಲೋಗೆ ಕರೆ ನೀಡಿದ್ದಾರೆ ನೌಕರರು. 4 ನಿಗಮದ ಸಾರಿಗೆ ನೌಕರರು ಕರೆ ನೀಡಿರುವಂತಹ ಮುಷ್ಕರ ಇದು. ನಾಳೆ ಸಂಜೆಯೊಳಗೆ ಬೇಡಿಕೆಯನ್ನು ಈಡೇರಿಸಬೇಕು, ಇಲ್ಲದೇ ಇದ್ರೆ ಮುಷ್ಕರವನ್ನು ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರಿಗೆ ಮುಷ್ಕರಕ್ಕೆ 4 ನಿಗಮದ ಸಾರಿಗೆ ನೌಕರರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಈಗ ಸಜ್ಜಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಸಾರಿಗೆ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ಎಂಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರೂ ಮುಷ್ಕರದಲ್ಲಿ ಭಾಗಿಯಾಗಬಾರದು ಅನ್ನೋ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕೆಲಸಕ್ಕೆ ಹಾಜರಾಗಬೇಕು, ಇಲ್ಲದೇ ಇದ್ರೆ ನೋ ವರ್ಕ್ ನೋ ಪೇ, ವೇತನ ಕಡಿತ ಮಾಡುವ ಬಗ್ಗೆ ಕೆಎಸ್ಆರ್ಟಿಸಿ ಎಂಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಏನು ಸಾರಿಗೆ ನೌಕರರು ಈ ಮುಂಚಿಂದನೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಬಂದಿದ್ರು. ಬಟ್ ಆಗ ಕೊಟ್ಟಂಥ ಭರವಸೆಗಳು ಯಾವುದೂ ಕೂಡ ಈಡೇರಿಲ್ಲ. ನಮಗೆ ಈಗಲೂ ಕೂಡ ನಮಗೆ ಅದನ್ನು ಸರಿ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಯನ್ನು ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೀಗ MD ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಪ್ರತಿಭಟನೆಗೆ ಹೋದರೆ ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ವೇತನ ಕಡಿತ ಆಗುತ್ತೆ ಅಂತ ಹೇಳಿದ್ದಾರೆ. ಅನಂತ ಸುಬ್ರಾವ್ ಅವರು ಮಾತಾಡಿದ್ದಾರೆ ಈ ವಿಚಾರವಾಗಿ, ಬನ್ನಿ ನೋಡೋಣ. ನಾಳೆ ನೋಡಿ ಇಟ್ಸ್ ಪ್ರತಿಭಟನಾ ರ್ಯಾಲಿ. ಅದು ಎಲ್ಲೂ ಸ್ಟ್ರೈಕ್ ಮಾಡೋಕ್ಕೆ ನಾವು ಹೇಳಿಲ್ಲ. ಏಕೆಂದರೆ ಸರ್ಕಾರಕ್ಕೆ ನೆನಪು ತರೋದಕ್ಕೆ ನಾವು ನಾಳೆ ಒಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ದೀವಿ. ರಾಜ್ಯದ ಎಲ್ಲ ಡಿವಿಷನ್ಗಳಿಂದಲೂ ಬರ್ತಾರೆ. ಕನಿಷ್ಠ 10,000 ಜನರು ನಾಳೆ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಮೇಯ್ನ್ಲಿ ನಮ್ಮ ಡಿಮಾಂಡು 38 ತಿಂಗಳ ಅರಿಯರ್ಸ್ ಕೊಡಬೇಕು. ಬೊಮ್ಮಾಯಿಯವರ ಕಾಲದಲ್ಲಿ ಏನು ವೇತನ ಪರಿಷ್ಕರಣೆ ಆಗಿತ್ತು 15%, ಅದ್ರ ಕಡೆ ದುಡ್ಡು ಕೊಡಬೇಕು. ಅದು 1,800 ಕೋಟಿ ಆಗುತ್ತೆ. ಇವಾಗ 718 ಕೋಟಿ ಕೊಡ್ತೀವಿ ಅಂತ ಸರ್ಕಾರ ಒಪ್ಪಿದ್ದಾರೆ. ಉಳಿದ ಹಣ ಅಬೌಟ್ 1,100 crores ಅವ್ರು ಕೊಡಬೇಕು. ಇದು ಒಂದು. ಇನ್ನು 1/1/24ರಿಂದ 4 ವರ್ಷದ ವೇತನ ಒಪ್ಪಂದ ಆಗಬೇಕು. ನಾವು 25% ವೇತನ ಹೆಚ್ಚಳ ಕೇಳಿದ್ವಿ. ಬಿಗಿನಿಂಗಲ್ಲಿ ಸರ್ಕಾರ ಒಂದು ಪೊಸಿಷನ್ ಏನು ತೊಗೊಂಡು ನೋಡ್ತೀವಿ ಮಾಡ್ತೀವಿ ಅಂತ. ಆಮೇಲೆ ಅವರು ಇಲ್ಲ ನಿಮಗೇನು ಕೊಡಬೇಕಾದ್ದಿಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿಂದ ಸ್ಟ್ರೈಕು ಇತ್ಯಾದಿಗಳೆಲ್ಲ ಶುರುವಾಯಿತು. ಆ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಏನು ಮಾಡಿದ್ರು, ಒಂದು 718 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಮತ್ತು 1/1/26 ವೇತನ ಹೆಚ್ಚಳ ಮಾಡೋಣ ಅಂತ ಹೇಳಿದರು. ನಾವು ಅದಕ್ಕೆ ಒಪ್ಪಿಲ್ಲ. ಇದು 1/1/24ರಿಂದ ಆಗಬೇಕು. ಮತ್ತು 38 ತಿಂಗಳಲ್ಲಿ ಅರಿಯರ್ಸ್. ಅದರಲ್ಲಿ ನಾವೇನು ಹೇಳಿದ್ದೀವಿ ಅವರಿಗೆ, 12 ತಿಂಗಳದು ಅಡಿಷನಲ್ ಸರ್ಕಾರ ಕೊಡಿ ನೀವು, ಇನ್ನು 12 ತಿಂಗಳದು KSRTC ಮತ್ತು 3 ನಿಗಮಗಳು ಹಂಚಿಕೊಳ್ಳಿ. ಅಲ್ಲಿಗೆ ನಿಮಗೇನು ಬರ್ಡನ್ ಬೀಳಲ್ಲ.